ಶ್ರೋತೃಗಳಿಗಾಗಿನೇ ಆಯೋಜನೆ ಮಾಡಲಾಗಿದೆ ಮೇಡಮ್. ಇಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶ್ರೋತೃಗಳನ್ನ, ಪ್ರೇಕ್ಷಕರನ್ನ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಅಭಿಮಾನದಿಂದ, ಅತ್ಯಂತ ಗೌರವದಿಂದ ಜಿಲ್ಲಾಡಳಿತ ವಿಜಯನಗರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ. ಸಮಾರೋಪ ಸಮಾರಂಭದ ಕೊನೆಯ ದಿನ, ಹಂಪಿ ಉತ್ಸವದ 3ನೇ ದಿನ, ಕೊನೆಯ ದಿನ ಗಾಯತ್ರಿ ಪೀಠದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನ ಕಣ್ತುಂಬಿಕೊಳ್ಳುವ ಹೊತ್ತಿನಲ್ಲಿ ಮೊದಲ ಕಾರ್ಯಕ್ರಮವಾಗಿ ಸ್ಯಾಕ್ಸೋಫೋನ್ ವಾದನ. ಸ್ಯಾಕ್ಸೋಫೋನ್ ಹಳ್ಳಿ ಬ್ಯಾಂಡ್, ಹೊಸಪೇಟೆಯ ಪಕ್ಕದಲ್ಲಿರ್ತಕ್ಕಂಥ ಅಗರಿಬೊಮ್ಮನ ಹಳ್ಳಿಯಿಂದ ಆಗಮಿಸಿರುವಂತಹ ತಂಡ. ಹಾಗಾಗಿ ಅವರು ತಮ್ಮ ತಂಡಕ್ಕೆ ಹಳ್ಳಿ ಬ್ಯಾಂಡ್ ಅಂತ ಹೇಳಿ ಹೆಸರನ್ನ ಇಟ್ಕೊಂಡಿದ್ದಾರೆ. ಬಹಳ ವಿಶೇಷ ಅಂದ್ರೆ ಮೇಡಮ್, ಈ ಸ್ಯಾಕ್ಸೋಫೋನು 1840ರಲ್ಲಿ ಸ್ಯಾಕ್ಸೋ ಅವರಿಂದ ಇದು ಅನಾವರಣಗೊಳ್ಳುತ್ತೆ. ಹಾಗಾಗಿ ಸ್ಯಾಕ್ಸೋಫೋನ್ ಅಂತ ಇದನ್ನ ಕರೀತಾರೆ. ಪಾಪ್ ಸಂಗೀತ ಮತ್ತು ಸಂಗೀತ ಬ್ಯಾಂಡ್ಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸುವುದನ್ನ ನಾವು ನೋಡ್ತೇವೆ. ಇದು ಹೆಚ್ಚಾಗಿ ನಮ್ಮ ಕದ್ರಿ ಗೋಪಾಲನಾಥರು ಅವರು ನಮ್ಮ ಭಾರತಕ್ಕೆ ಇದನ್ನ ತೆಗೆದುಕೊಂಡು ಬಂದು ಇದನ್ನ ಹೆಚ್ಚು ಜನಪ್ರಿಯಗೊಳಿಸಿದಂತವರು. ಚಪ್ಪಾಳೆ. ಜೋರಾದ ಚಪ್ಪಾಳೆ. ಭವಾನಿ ಅವರೇ, ನಮ್ಮ ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿ ಹಂಪೆ ಅಲ್ವಾ? ಸಾಂಸ್ಕೃತಿಕ ರಾಜಧಾನಿ ಹಂಪೆ ಅಂದ್ಮೇಲೆ ಹಂಪಿ ಉತ್ಸವ ನೋಡಕ್ ಬಂದಿರೋ ಜನ ಕಾರ್ಯಕ್ರಮ ಮುಗಿದ್ಮೇಲೆ ಎಷ್ಟು ಜೋರು ಚಪ್ಪಾಳೆ ತಟ್ಬೋದು ಗೊತ್ತಾ ನಿಮಗೆ? ಖಂಡಿತ. ಎರಡು ಕಿವಿನೂ ನಿಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಜೋರು ಚಪ್ಪಾಳೆನ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹಕ್ಕಾಗಿನೇ ನಮ್ಮ ಪ್ರೇಕ್ಷಕರು ತಟ್ತಾರೆ. ನಿಜವಾಗ್ಲೂ ಕೂಡ ಅತ್ಯಂತ ಅದ್ಭುತವಾಗಿ 3 ಪುಟ್ಟ ಮಕ್ಕಳು ಇವತ್ತು ಸ್ಯಾಕ್ಸೋಫೋನ್ ಅನ್ನ ನಮ್ಮ ಮುಂದೆ ನುಡಿಸಿದ್ದಾರೆ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಅದ್ಭುತವಾದ ಇಲ್ಲಿ ನಮ್ಮ ಮುಂದೆ ಅವರು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಜಿಲ್ಲಾಡಳಿತ ಪರವಾಗಿ ವಂದನೆಗಳು ಮತ್ತು ಪ್ರೇಕ್ಷಕ ಮಹಾಪ್ರಭುಗಳ ಪರವಾಗಿ ಅಭಿನಂದನೆಗಳು ಹೇಳ್ತಾ, ಅವರಿಗೆ ನಮ್ಮ ಹರಪನಹಳ್ಳಿಯ ಎಸಿ ಸರ್ ಆಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ರಂಗನ್ ಸರ್ ಅವರು, ಅವರಿಗೆ ಹೊಸಪೇಟೆಯ ತಹಶೀಲ್ದಾರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರು ಈ ಪುಟ್ಟ ಕಂದಮ್ಮಗಳಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸೋದ್ರ ಮುಖಾಂತರ ಅವರಿಗೆ ಕಲಾವಿದರಿಗೆ ಗೌರವವನ್ನ ಸಲ್ಲಿಸಬೇಕು ಅಂತೇಳಿ ಅವರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಕೂಡ 3 ಪುಟ್ಟ ಕಂದಮ್ಮಗಳು, ಅನನ್ಯ, ಪ್ರೇಕ್ಷಾ, ರಿಧಿ ಮತ್ತು ಅವರ ಗುರುಗಳಾಗಿರ್ತಕ್ಕಂಥ ಯರಿಸ್ವಾಮಿ ಅವರು ಅತ್ಯಂತ ಅದ್ಭುತವಾಗಿ ನಮ್ಮ ಮುಂದೆ ಈ ಪುಟ್ಟ ಕಂದಮ್ಮಗಳು ಮುಂದಿನ ಭವಿಷ್ಯದ ಸಂಗೀತದ ಲೋಕದಲ್ಲಿ ನಮ್ಮ ಈ ನಾಡಿನ ಹೆಸರನ್ನ ಬೆಳಗಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸೋಣ, ಪ್ರೋತ್ಸಾಹಿಸೋಣ, ಕಲೆಯನ್ನ ಗೌರವಿಸೋಣ ಅಂತ ಹೇಳ್ತಾ